ನೋಡಿದ ನಂಬಕ್ಕಾಗತ್ತಾ? ಬ್ಯೂಟಿಫುಲ್ ಇಟ್ ಇಸ್. ನಾವು ನೋಡೇ ಇಲ್ಲ. ನನಗೆ ಆಶ್ಚರ್ಯ ಅಂದ್ರೆ ಒಂದ್ ಕಾಲದಲ್ಲಿ ಶರಣ್ ದರ್ಶನ್ ಜೊತೆ ಯಾವ್ದೋ ಟಿವಿ ಸೀರಿಯಲ್ ಮಾಡಿದ್ದಾರೆ. ಇಬ್ರಿಗೂ ಒಂದು ಊಹೆ ಇಲ್ಲ, ಇವ್ರು ಮುಂದೆ 100 ಚಿತ್ರಗಳು ಮಾಡ್ತಾರೆ, ಅವರು ಇಷ್ಟು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಇದು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಸಚ್ ಎ ನೈಸ್ ಮೆಮರಿ. ಥ್ಯಾಂಕ್ಸ್ ಟು ಜಿ ಟಿವಿ, ಥ್ಯಾಂಕ್ಸ್ ಟು ವೀಕೆಂಡ್ ವಿತ್ ರಮೇಶ್. ಫಸ್ಟ್ ಟೈಮ್ ಒಂದು ಟೆಲಿಫಿಲ್ಮ್ನ ಆಕ್ಟ್ ಮಾಡ್ತಾ ಇದ್ದೀವಿ. ಸೀರಿಯಲ್ ಇಂದ ಒಂದು ಟೆಲಿಫಿಲ್ಮ್ಗೆ ಹೋಗಿ ಅದು ಸ್ವಲ್ಪ ರಿಚ್ ಮೇಕಿಂಗ್ ಗೀಕಿಂಗ್ ಎಲ್ಲ ರಿಚ್ ಇರುತ್ತೆ. ನಿರಂಜನ್ ಅಂತ ಅದರ ಪ್ರೊಡ್ಯೂಸರು, ಗಿರೀಶ್ ಕಮಲಾಪುರ್ ಅವರು ಇದು, ನವ್ಯಾ ನಟರಾಜನ್ ಅಂತ ಹೀರೋಯಿನ್. ಅಲ್ಲಿ ನನಗೆ ಪರಿಚಯ ಆದಂಥ ಅದ್ಭುತ ವ್ಯಕ್ತಿ, ಅದ್ಭುತ ಸ್ನೇಹಿತ ಅಂತಂದ್ರೆ ದರ್ಶನ್ ಅವರು. ಅವ್ರ ಬಗ್ಗೆ ಒಂದೇ ಒಂದು ಲೈನ್ ಹೇಳಬೇಕು ಅಂತಂದ್ರೆ, ಇವತ್ತು ನಾನೇನು ವಿಡಿಯೋದಲ್ಲಿ ನೋಡಿದಂಥ ದರ್ಶನ್ ಅವ್ರು ಏನಿದಾರಲ್ಲ, ಇವತ್ತಿಗೂ ಕೂಡ ಅದೇ ದರ್ಶನ್ ಹಾಗೆ ಉಳ್ಕೊಂಡಿದ್ದಾರೆ ಅಂತಂದ್ರೆ ಆ ದರ್ಶನ್ ಅವ್ರು ಮಿಸ್ ಆಗೇ ಇಲ್ಲ. ನನಗೂ ಅವ್ರಿಗೂ ಫಸ್ಟ್ ಟೈಮ್ ಗೊತ್ತಾಗ್ತಿರೋದು ಏನು ಅಂತಂದ್ರೆ, ಈ ಕ್ಲಿಪ್ಪಿಂಗ್ಸ್ ಇದೆ ಅಂತ, ಫುಟೇಜ್ ಇದೆ ಅಂತ ಅನ್ನೋವಂಥದ್ದು. ದಯವಿಟ್ಟು ನನಗೊಂದು ಇದನ್ನ ಕೊಡಿ ಸರ್. ಖಂಡಿತವಲ್ಲ, ಖಂಡಿತ ಶರಣ್. ಎಸ್, ನಂತರ ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಮಾಡ್ತೀರಿ, ಬಹಳ ದೊಡ್ಡ ಹಿಟ್ ಆಗುತ್ತೆ. ಆ ಫ್ರೆಂಡ್ಸ್ ಸಿನಿಮಾದಿಂದ ಒಬ್ರು ಬಂದಿದ್ದಾರೆ, ಸ್ವಾಗತಿಸಿ. ಎಸ್ ಪ್ಲೀಸ್. ಹಲೋ. ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಸುತ್ತೆ. ಅಯ್ಯೋ ಮತ್ತೆ ವೆಲ್ಕಮ್ ಆನಂದ್. ಹೌ ಯು ಮಾಮ? ಹಾ, ಶುರು ಹಚ್ಕೊಳ್ರಪ್ಪ ಇಬ್ರು. ಫ್ರೆಂಡ್ಸ್ ಅನ್ನೋ ಸಿನಿಮಾ ಇರ್ಬೋದು ಸರ್, ಅದಕ್ಕೆ ಮುಂಚೆ ಕರ್ಪೂರದ ಬೊಂಬೆದಲ್ಲಿ ನಾನು ಶರಣ ಅದ್ರಲ್ಲಿ ಆಲ್ರೆಡಿ ಸೆಕೆಂಡ್ ಹೀರೋ. ಸೊ ಅಲ್ಲಿಂದ ಜರ್ನಿ ತಗೊಂಡ್ರೆ ನಾವು ಫ್ರೆಂಡ್ಸ್ ಅನ್ನೋ ಸಿನಿಮಾದಲ್ಲಿ ಫ್ರೆಂಡ್ಸ್ ಆದ್ವಿ. ಅಲ್ಲಿಂದ ದೇವ್ರು ಹೊರವನು ಕೊಟ್ರೆ ಅನ್ನೋ ತರ ಇತ್ತು ಸಕ್ಸಸ್. ಆಮೇಲೆ ಬೈತಾರೆ ಅನ್ನೋ ತರ ಜನ ನಮ್ಮನ್ನ ಬೈದ್ರು. ಇಟ್ಸ್ ಬಿನ್ ಎ ವೆರಿ ಗುಡ್ ಜರ್ನಿ. ವೆರಿ ಪ್ರೌಡ್ ಅಂಡ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಆನಂದ್, ಅಂಡ್ ಕಂಗ್ರಾಟ್ಸ್ ಟು ಯು. ಬಹಳ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಿ, ಕಿರುತೆರೆಯಲ್ಲಿ ಅದ್ಭುತವಾದ ನಿರೂಪಣೆ ಮಾಡ್ತೀರಿ. ಗಾಡ್ ಬ್ಲೆಸ್. ನಾನು ಕಂಡಂಗೆ ಒಬ್ಬ ಮನುಷ್ಯನ ಸ್ಪಾಂಟೇನಿಟಿ ಇದೆಯಲ್ಲ, ಆಮೇಲೆ ಸ್ಪಾಟ್ ಕ್ರಿಯೇಷನ್ಸ್ ಏನಿದೆಯಲ್ಲ, ಇದು ಒಬ್ಬ ಮನುಷ್ಯನಿಗೂ ಹಿಂಗೂ ತಲೆ ಹೊಳೆಯಕ್ಕಾಗತ್ತಾ ಅಂತಂದಂತ ನನಗನ್ಸಿದಂತ ಒಬ್ಬ ಕಲಾವಿದ. ಆಯ್ತಾ ಶರಣ? ಅದು ನನ್ನ ಮತ್ತೆ ಶರಣನ್ ಮಧ್ಯೆ ಇದ್ದಂತ ರ್ಯಾಪೋ ಏನಿದೆಯಲ್ಲ, ಅದು ಸ್ಕ್ರೀನ್ ಮೇಲೆ ಹಾಗೆ ಇವತ್ತಿಗೂ ಕಾಣ್ತಾ ಇದೆ. ಅಂಡ್ ನಾವ್ ಅದೇ ಹೇಳ್ತೀವಲ್ಲ, ಯಾರೇ ಒಬ್ರು ಒಂದ್ ಕೈಯಿಂದ ಚಪ್ಪಾಳೆ ಹೊಡೆಯಕ್ಕಾಗಲ್ಲ. ಒಂದ್ ಕಡೆಯಿಂದ ಯು ಕ್ಯಾನಾಟ್ ಪ್ಲೇ ದ ಟೆನ್ನಿಸ್. ಈ ಕಡೆಯಿಂದ ಒಬ್ರು ಹೊಡೆದ್ರೆ ಆ ಕಡೆ ಅದೇ ಸ್ಪೀಡಲ್ಲಿ ಹೊಡೆಯೋರು ಬೇಕು. ಆ ಟೈಮಿಂಗ್, ನನಗೆ ಟೈಮಿಂಗು ಅಂತಂದ್ರೆ ನಾನೊಬ್ಬ ಟೈಮಿಂಗ್ ಅಲ್ಲಿ ಮಾಡಕ್ಕಾಗಲ್ಲ. ನನ್ನ ಜೋಕ್ ಅಲ್ಲಿ ಪಂಚ್ ಆಗುತ್ತೆ ಅಂದ್ರೆ ಅದಕ್ಕೆ ಯಾರೋ ಇನ್ನೊಬ್ಬ ಎತ್ಕೊಡೋದಿರ್ಬೋದು, ಅಥವಾ ಆ ಟೈಮಲ್ಲಿ ಅಲ್ಲಿ ಪ್ಲೇಸ್ ಮಾಡೋದಿರ್ಬೋದು. ಅದರಲ್ಲಿ ಶರಣ ಎತ್ತಿದ ಕೈ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆಕ್ಚುಲಿ ಸಾಕಷ್ಟು ಕೋಡ್ ಲ್ಯಾಂಗ್ವೇಜ್ಗಳೆಲ್ಲ ಅದು ನನಗೆ ಶರಣಂಗೆ ಮಾತ್ರ ಗೊತ್ತಿರೋದು. ಒಂದ್ 2 ಕೋಡ್ ವರ್ಡ್ ಹೇಳ್ಬಿಡ್ತೀನಿ, ಶೇರ್ ಮಾಡ್ತೀನಿ. ಸುಮಾರಿದೆ. ಅಂದ್ರೆ ನಾವು ಒಂದು ಆಕ್ಷನ್ ಇಟ್ಕೊಂಡಿದ್ವಿ ಸರ್. ಅಂದ್ರೆ ಏನಂದ್ರೆ, ದೂರದಲ್ಲಿ ಒಂದ್ ನಿಮಿಷ ಇಟ್ಕೊಂಬೋದು, ಹಿಂಗ್ ನಿಂತ್ಕೊಂಡ್ರವನು ಸರ್, ಅಥವಾ ಅವಂದೇನೋ ಆವಾಗ ನಾನು ನಿಂತಿರ್ತಾ ಇದ್ದೆ ದೂರದಿಂದ. ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ನಮ್ಗೆ ಹೆಂಗ್ ಗೊತ್ತಾಗೋದು? ಸೊ ದೂರದಿಂದ ನೋಡ್ಬಿಟ್ಟು ಹಿಂದ್ಗಡೆ ಅಂತ ಅಷ್ಟೇ. ಅದು ಇದು ಲೊಟ್ಟೆ ಪುಸ್ಕಿ, ಇದು ಚೆನ್ನಾಗಿಲ್ಲ ಕಣೋ, ಇದನ್ನ ಮಾಡಬೇಡ ಅವ್ನು ನನಗೆ ಹೇಳೋದು, ಅಥವಾ ನಾನು ಅವ್ನಿಗೆ ಹೇಳೋದು ಈ ಸೀನ್ ಬಗ್ಗೆ ಡೈಲಾಗ್ ಬಗ್ಗೆ ಹೆಂಗ್ ಬರ್ತಾ ಇದೆ. ಅದು ಓಪನ್ ಹೆಂಗ್ ಹೇಳಕ್ಕಾಗಲ್ಲ, ಹಿಂಗೆ ತಿರುಗ್ಬಿಟ್ಟು ಹಿಂಗೆ. ಸೊ ಇದೆಲ್ಲ ನಾವು ಇಟ್ಕೊಂಡು ವರ್ಕೌಟ್ ಮಾಡ್ಕೊಂತ ಇದ್ವಿ. ಅದನ್ನ ನೋಡಿದ ತಕ್ಷಣ ಪಂಚ್ ಆಗ್ತಿಲ್ವ ಅಂತ ಅಂತಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳೋದು, ಏನೋ ಗುರು ಪಂಚ್ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಬೇರೆ ನೋಡಮ್ಮ ಅಂದ್ಬಿಟ್ಟು ಅಂತ. ಸೊ ವಿ ಯೂಸ್ ಟು ಎಂಕರೇಜ್ ಈಚ್ ಅದರ್ ಲೈಕ್ ದಟ್. ಅದು ಸ್ಕ್ರೀನ್ ಮೇಲೆ ಕಾಣೋದು. ಈ ತರದ್ದು ಸುಮಾರು. ಆಮೇಲೆ ಒಂದು ಸಾಂಗ್ ಹಾಕೊಂಡಿದೀವಿ, ಒಂದು ಸಾಂಗ್, ಸೂರಜ್ ಹುವಾ ಮಧ್ಯಂ ಚಾಂದ್ ಜಲ್ನೆ ಲಗ, ಅಂದ್ರೆ ಅದು ಹೊಗೆ ಅಂತ. ಅದು ಹೊಗೆ ಅಂದ್ರೆ ಇದು ಯಾರಿಗೂ ಅರ್ಥ ಆಗಲ್ಲ ಸರ್. ಸೀನ್ ಪೇಪರ್ ಕೊಡ್ತೀವಿ, ಈ ಸೀನ್ ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ಅಂತ. ಇವ್ನು ಫಸ್ಟ್ ತಗೊಂಡ್ಬಿಡ್ತಾನೆ, ನಾನು ತಗೊಂಡ್ಬಿಡ್ತಾನೆ. ಅವನು ಈ ಸೀನ್ ಓದ್ತಾ ಇರಂಗೇನೆ ಓದ್ತಾರೆ ಮಚ್ಚಿ, ನೀನ್ ಸುಮ್ಮನೆ ಓದ್ತಾರೆ ಏನೋ ಡೈಲಾಗ್ ಓದ್ತಾರೆ, ಹಂಗೆ ಓದ್ತಾರೆ. ಬರ್ತಾನೆ ಏನೋ ಇದು ಬರ್ತಾನೆ, ಸೀನ್ ಓದವನೇ ಆಲ್ರೆಡಿ. ಈ ಸೀನ್ ಓದವನವನು. ಇದು ನೀನು ಓದಬೇಡ, ಇದು ಹೊಗೆ ಇದು ಅಂತ. ಇನ್ನೊಂದು ಇನ್ಸಿಡೆಂಟು, ಮಧ್ಯರಾತ್ರಿ ಇಲ್ಲಿಂದ ಒಂದು ಸಿನಿಮಾ ಡಬ್ಬಿಂಗ್ ಮಾಡ್ಕೊಂಡು, ನಾನು ಯಾವ ರೇಂಜಿಗೆ ಬಿಸಿ ಅಂದ್ರೆ, ಡೇಟ್ ಇಲ್ಲ ನಮ್ಮಿಬ್ಬರದು, ಎಲ್ಲಾ ಪಿಕ್ಚರ್ಲ್ಲೂ ಕಾಂಬಿನೇಷನ್. ಡಬ್ಬಿಂಗ್ ಮುಗಿಸಿದ್ದೆ ನಾವು ರಾತ್ರಿ 12 ಗಂಟೆ ಸರ್. ಮೈಸೂರು ಬೆಳಗ್ಗೆ ಶೂಟಿಂಗ್ ಇದೆ. ಬಾಲಾಜಿ ಹೋಟ್ಲಲ್ಲಿ ಇದ್ವಿ, ನನಗೂ ಒಂದೇ ರೂಮು, ಸರಿನಾ. 1:30 ಮಧ್ಯರಾತ್ರಿ ಮ್ಯಾನೇಜರು ಹಂಗೆ ಓಡಾಡ್ತಾ ಇದ್ರು. ಸರಿ, ಇವನು ಊಟ ತೆಗೆದಿಟ್ಟಿದ್ರು. ನಾನು ಇವನು ಊಟಕ್ಕೆ ಹೋದ್ವಿ, ಊಟ ಕೆಟ್ಟೋಗ್ಬಿಟ್ಟಿದೆ, ಅದು ಹಳಸೋಗ್ಬಿಟ್ಟಿದೆ ಊಟ. ಇವನು ಸ್ವಲ್ಪ ಜಾಸ್ತಿ ಬೇಗ ಸಿಟ್ಟು ಬಂದ್ಬಿಡುತ್ತೆ, ಎಲ್ಲ ಬೇಗನೆ ಬೇಗ ಮಚ್ಚಿ ಊಟ ಕೆಟ್ಟೋಗ್ಬಿಟ್ಟಿದೆ ಕಣೋ, ಹಳಸೋಗ್ಬಿಟ್ಟಿದೆ ಊಟ ಅಂತ. ಆಯ್ತು ಬಿಡಿ, ನಾವು ಲೇಟಾಗಿ ಬಂದಿದ್ದೀವಲ್ಲ, ಇನ್ನು ಮಲ್ಕೊಂಬಿಡ, ಸಾಧ್ಯನೇ ಇಲ್ಲ, ಊಟ ಮಾಡ್ಬೇಕು ನಾವು. ಹೊರಗಡೆ ಬಂದ್ವಿ, ಮ್ಯಾನೇಜರ್ ಓಡಾಡ್ತಾ. ಆ ಮ್ಯಾನೇಜರ್ ಹೆಸರು ಹೇಳಲ್ಲ ನಾನು. ಮ್ಯಾನೇಜರು, ಅಣ್ಣ
ಊಟ ಕೆಟ್ಟೋಗಿದೆ. ಊಟ ಕೆಟ್ಟೋಗಿದೆ. ಏನ್ ಮಾಡಕ್ಕಾಗತ್ತೆ, ನೀ ಲೇಟಾಗಿ ತಾನೇ ಬಂದಿದ್ದು, ನೀನು ಲೇಟಾಗಿ ಬಂದಿದ್ದೆ, ಎಲ್ಲರೂ ಆರಾಮಾಗಿ ತಿಂದವ್ರೆ, ಏನಿಲ್ಲ. ಇವನು ಇನ್ನೂ ಉರಿದೋಯ್ತು. ಅಣ್ಣ ಅದು ಅಲ್ಸೋಗಿದೆ ಅಣ್ಣ, ಹೆಂಗ್ ತಿನ್ನೋದು ಅದನ್ನ? ಒಂದು ಕೆಲಸ ಮಾಡಿ, ಏನಿಲ್ಲ ಬೆಳಗ್ಗೆ ಬೇಗ ಅಷ್ಟೊತ್ತಿಗೆ ತಿಂಡಿ ಬರುತ್ತೆ ಮಾಡ್ಕೊಳ್ಳೋರಂತೆ. ಇವ್ನು ಉರಿದೋಯ್ತು. ಒಂದು ಕೆಲಸ ಮಾಡೋಣ, ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ್ರೆ ಒಂದು ಡಾಬಾ ಸಿಗುತ್ತೆ, ಅಣ್ಣ ಒಂದು ಕಾರ್ ಕೊಡಿ ಓಲಿ, ಅಲ್ಲಿ ಡಾಬಾಗೆ ಹೋಗ್ಬಿಟ್ಟು ತಿನ್ಕೊಂಬಂದ್ಬಿಡ್ತೀವಿ ನಾವೇನೆ ಅಂತಂದು. ಕಾರಿಲ್ಲ ಯಾರಿಲ್ಲ, ಎಲ್ಲ ಡ್ರೈವರ್ ಎಲ್ಲ ಮಲ್ಕೊಂಡವ್ರೆ. ಕಟ್ ಮಾಡ್ರೆ ಹಿಂದ್ಗಡೆ ಒಂದು ಲುಂಗಿ ಉಟ್ಕೊಂಡು ಒಂದು ಕ್ಯಾರೆಕ್ಟರ್ ಹೋಗ್ತಾ ಇದೆ, ಡ್ರೈವರ್ ನಮ್ಗೆ ಗೊತ್ತು. ಅಣ್ಣ ಡ್ರೈವರ್ ಹೋಗ್ತಾ ಇದಾರಲ್ಲ ಅಣ್ಣ ಅಲ್ಲಿ, ಅವ್ರು ನಮ್ಮ ಪಿಕ್ಚರ್ನವ್ರಲ್ಲ, 4 ಪಿಕ್ಚರ್ ನಡೀತಾ ಇತ್ತಲ್ಲಿ, ಅವ್ನು ನಮ್ಮವನೇ, ಅವ್ನು ಆ್ಯಕ್ಟ್ ನನಗೆ ಗೊತ್ತು. ಇವ್ನಿಗೆ ಅವ್ನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೋ ಅಷ್ಟು ಸಿಟ್ಟು ಬರ್ತಾ ಇದೆ ಅವನಿಗೆ. ಅಷ್ಟೆಲ್ಲ ಆಗೋಯ್ತಲ್ಲ, ಸರಿ ಅವರು ಮಲ್ಕೊಂಡ್ರು. ರಾತ್ರಿ 2 ಗಂಟೆ 2:15 ಗಂಟೆ. ನಾವು ಮಚ್ಚಿ ಇವತ್ತು ನಾವು ಊಟ ಮಾಡಲೇಬೇಕು, ಬಿಡ ಹೋಗ್ಲಿ ಆಯ್ತಲ್ಲ ಇನ್ನೆಂಥದ್ದು. ಇಲ್ಲ ನಾನು ಇವನು ಇದಕ್ಕೋಸ್ಕರ ನಾನು ಊಟ ಮಾಡಲೇಬೇಕು, ನಡ್ಕೊಂಡು ಹೋಗ್ಲೇಬೇಕು. 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಏನೋ ಚಿಕನ್ನು ಏನೋ ನಾನು ಚಿಕನ್ ತಿಂದೆ, ಗೀ ರೈಸು ರೊಟ್ಟಿ ತಿನ್ಕೊಂಡು ಬಂದ್ವಿ. ಮಲಗಿದ್ದೆ ಒಂದು 2:30-3 ಗಂಟೆ ಆಗಿದೆ ಸರ್. ಅವ್ರು ಬೇಗ ಆ ಸಿನಿಮಾದವ್ರು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ ಒಂದು 5:30 ನಮ್ಗೆ ಆಲೇ ವೇಕಪ್ ಕಾಲು ರೆಡಿ ಆಗ್ಬಿಟ್ಟು ಹೋದ್ವಿ. ಒಂದು ಸ್ಕ್ರಿಪ್ಟ್ ಹೇಳಲ್ಲ ಸರ್ ನನಗೆ, ಆ ಸೀನ್ ಅಲ್ಲ ಬೇರೆ ಸೀನು. ಈ ಮ್ಯಾನೇಜರ್ಗೆ ಒಂದು ಕೆಲಸ ಮಾಡ್ಬೇಕು ಮುಂಚೆ, ಒಂದು ಕೆಲಸ ಮಾಡೋಣ, ನಾವು ಊಟ ಮಾಡಿರೋದು ಅವನಿಗೆ ಗೊತ್ತಿಲ್ಲ, ಶಾರ್ಟ್ ನಡೀತಾ ಇರುತ್ತೆ, ನೀನು ತಲೆ ಸುತ್ತ ಬೀಳ್ತೀಯ, ಶಾರ್ಟ್ ಮಧ್ಯದಲ್ಲಿ ನೀನ್ ತಲೆ ಸುತ್ತದವ್ರಂಗೆ ಆಕ್ಟ್ ಮಾಡಿ ಬಿದ್ದೋಗ್ತೀಯ. ಏನು ಅಂತ ಕೇಳ್ತಾರೆ. ನಾನು ಅವಾಗ ನನ್ನ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಏನು ರಾತ್ರಿ ಅಣ್ಣ ನಮ್ಗೆ ಊಟ ಬಂದಿಲ್ಲ, ಊಟ ಕೇಳಿದ್ವಿ, ಅಳಸೋಗಿದ್ದು ಊಟನ ಬೇರೆ ಕಾರ್ ಕೊಡಯ್ಯ ಅಂತಂತಂದ್ರೆ ಇಲ್ಲ ಅಂತಂದ್ರು, ನಮ್ಗೆ ವ್ಯವಸ್ಥೆ ಮಾಡಿಲ್ಲ. ಇದಕ್ಕೆ ಒಂದು ಲೀಡ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನ್ ತಲೆ ಬೀಳ್ಬೇಕು. ಇದಕ್ ಮೇಲೆ ನಾನು ಹೇಳಲ್ಲ ಸರ್. ಇವಾಗ ಅದೇ ನೆನಪಾಯ್ತು, ಅದೊಂದು ದೊಡ್ಡ ಸೀನ್ ಆಯ್ತು ಸರ್. ಆಮೇಲೆ ಅವಾಗಿಂದ ನಮಗೆ ಫುಲ್ VVIP ಟ್ರೀಟ್ಮೆಂಟ್ ಸರ್. ಆ ಟೈಪ್ ಈ ಟೈಪ್ ಅಲ್ಲಿ ಸಿನಿಮಾ ಮುಗಿಯೋವರೆಗೂ ನಿನ್ ತಲೆ ಸುತ್ತ ಬರ್ದಿದ್ದಂಗೆ ನೋಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ನೋಡ್ಕೊಂಡು ಗೊತ್ತಾಗೋಯ್ತು. ಆ ಸೀನ್ ಆಗೋಯ್ತು, ಎಲ್ಲ ಆಗೋಯ್ತು. ನಾವು ಹಿಂಗೆ ಊಟಕ್ಕೆ ಕೂತಿದ್ವಿ. ಆ ಮ್ಯಾನೇಜರ್ ಸೀನ್ ಕೇಳಿ, ಊಟಕ್ಕೆ ಕೂತಿದ್ದೀನಿ, ಚೆನ್ನಾಗಿಟ್ರಲ್ಲ ಅಂತಂದ್ರು. ಖುಷಿನಾ? ತಿನ್ನಿ ಅಂತಂದ್ರು. ಏನಂದ್ರೆ ಇದ್ರ ಗ್ಯಾಪಲ್ಲಿ ಏನ್ ಗೊತ್ತಾ ಸರ್, ನಾವು ಊಟಕ್ಕೆ ಹೋಗಿ ಬಂದಿರೋ ನೋಡ್ಬಿಟ್ಟವನವನು. ನಾವು ರಾತ್ರಿ 2:30 ಊಟಕ್ಕೆ ಹೋಗಿ ಬಂದಿರೋದು ನಾನು ನೋಡ್ಬಿಟ್ಟವನೆ. ಹೇಳಂಗಿಲ್ಲ, ಯಾಕಂದ್ರೆ ಗಾಡಿ ಕೊಟ್ಟಿಲ್ಲ. ಈ ತರದ್ದು ನಡೆದಿದೆ ಸರ್. ಆ ತರದ್ದು ಸಿಕ್ಕಾಬಟ್ಟೆ ಸರ್, ಇಲ್ಲ ಬಹಳ ಖುಷಿ ಆಗಿದ್ದಾರೆ ನಿಮ್ಮಿಬ್ಬರನ್ನ ಸ್ಕ್ರೀನ್ ಮೇಲೆ ನೋಡಿ, ಬಹಳ ಎಂಜಾಯ್ ಮಾಡಿದ್ವಿ. ಈ ಸ್ನೇಹ ಹೀಗೆ ಇರ್ಲಿ, ಜೊತೆಗಿರಿ. ಫ್ಯಾಂಟಾಸ್ಟಿಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.